ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲೂ ಯುಗಾದಿ ಹಬ್ಬ. ಹೋಗೆ ಅತ್ತೆ ಕೈಲಿ ತಲೆಗೆ ಹರಳೆಣ್ಣೆ ಹಚ್ಚಿಸ್ಕೋ. ಹೋಗೆ ಯಾರು ಹಚ್ಚಿಸ್ಕೋತಾರೆ? ಮುಖದ ಮೇಲೆಲ್ಲ ಸೋರತ್ತೆ. ಆಮೇಲೆ ಪರಶು ಚಿಕ್ಕಪ್ಪ ನನ್ನನ್ನ ಹರಳೆಣ್ಣೆ ಮುಖ ಅಂತ ರೇಗಿಸ್ತಾರೆ. ಅದು ಅಲ್ದೆ ಕೂದಲೆಲ್ಲ ಉದ್ರೋಗುತ್ತೆ ಕಣೆ. ಮೂರೊತ್ತು ತಲೆ ಕೂದಲು ಬಿಟ್ಕೊಂಡು ಓಡಾಡ್ತಿರ್ತೀಯಾ? ಅವಾಗ ಉದ್ರಲ್ವಾ? ಹೋಗೆ. ಬೇಡ. ಹೋಗೆ. ಶುಭಾಶಯಗಳು ಚಿಕ್ಕಪ್ಪ. ಹಬ್ಬದ ದಿವಸ ಹಣೆಗಿಟ್ಕೊಳ್ಳೋಗೆ ಮುಂಡೆದೆ. ನಣಿ ಈ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ ನಾನು ಕಾಸ್ಟ್ಯೂಮ್ ತರಕ್ ಹೋಗ್ಬೇಕು. ಇಷ್ಟೊತ್ತಿಗೆ ಯಾವ ಅಂಗಡಿನೂ ತೆಗ್ದಿರಲ್ಲ. ತೆಗ್ದಿರುತ್ತೆ. ಯಾವ ಅಂಗಡಿ? ನನ್ನ ರೇಗಿಸ್ಬೇಡ ನೀನು. ಕೃಷ್ಣಕಾಂತ್ಗೆ ನೆನ್ನೆನೆ ಫೋನ್ ಮಾಡಿದ್ದೀನಿ, ನನಗೆ ಬೆಳಗ್ಗೆನೆ ಕಾಸ್ಟ್ಯೂಮ್ ಬೇಕು ಅಂತ. ನೀನು ಸೆಟ್ಟು ಲೈಟು ಎಲ್ಲ ಅರೇಂಜ್ ಮಾಡ್ತಿದ್ದಿ ತಾನೆ? ಅದನ್ನೆಲ್ಲ ವ್ಯವಸ್ಥಿತವಾಗಿ ಅರೇಂಜ್ ಮಾಡ್ತೀನಿ ಬಿಡಿ. ಸ್ಟೇಜ್ ಮ್ಯಾನೇಜರ್ ನಾನೇ ಅಪ್ಪ. ನಿಮ್ ಪದವಿ ನಾನು ಯಾಕೆ ಕಿತ್ಕೊಳಕ್ ಹೋಗ್ಲಿ? ನಾಟಕ ಮಾತ್ರ ಸಖತ್ತಾಗಿ ಆಗ್ಬೇಕು. ನಾನು ಮಾಡ್ತಿರೋರು ಸೀತಾಪುರ ಮಲ್ಲಪ್ಪನ ತಂಡದವ್ರು ತಾನೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿಡಿ. ಸೇರೇಂದ್ರಿ ಪಾತ್ರಕ್ಕೆ ಪಂಕಜ ತಾನೆ, ಅವಳನ್ನ ನೋಡಕ್ಕೋಸ್ಕರನೇ ಈ ನಾಟಕ ಅರೇಂಜ್ ಮಾಡಿರೋದು. ಅವಳ ಗಂಡ 3 ಮಾಡೋನೆ ಮಕ್ಕಳ ಮರ್ಡರು. ನಾಣಿ ನೀನು ಹೋಗು. ಬೇಗ ಹೋಗಿ ಎರ್ಕೊಳ್ರಿ. ಇವತ್ತು ನಿಂದೆ ಬೇಬಿ ಸಿಟ್ಟಿಂಗು. ನಂಗೆ ಅಡ್ಗೆ ಮನೆ ತುಂಬಾ ಕೆಲಸ ಇದೆಪ್ಪ. ಆಗಲ್ಲ ಕಣೆ, ನನ್ನ ನಾಟಕ ಸ್ಟೇಜ್ ಮ್ಯಾನೇಜರು, ಇಡೀ ಇನ್ಚಾರ್ಜ್ ಎಲ್ಲ ನಂದೇನೆ. ನೀವು ಚಂದ ನಾಟಕ ಮಾಡ್ತೀರಾ ಅಂತಲ್ವಾ ಬಾವ ನಿಮ್ಗೆ ಹೇಳಿರೋದು. ಆಡ್ಕೊಳೆ ಆಡ್ಕೋ. ನನ್ನ ಪ್ರತಿಭೆ ಎಂತದ್ದು ಅಂತ ಇಡೀ ಕರ್ನಾಟಕ ಕುಲಕೋಟಿಗೆ ಒಂದಲ್ಲ ಒಂದ್ ದಿವಸ ಗೊತ್ತಾಗುತ್ತೆ. ಇವತ್ತು ನಮ್ಮ ಮಗುದು ಮೊದಲನೇ ಯುಗಾದಿ ಕಣ್ರಿ. ನಿನಗೆ ಮೊದಲನೇ ಮಗು, ನನಗೆ ಎಷ್ಟನೇದು ಅಂತ ನನಗೆ ಗೊತ್ತಿಲ್ಲ. ನರಸಿಂಹ, ಎಣ್ಣೆ ಹಚ್ತೀನಿ ಬಾರ. ಎಲ್ರದ್ದು ಆದ್ಮೇಲೆ ಬಂದಿದ್ಯಾ? ಎಲ್ಲೋ ಎಲ್ರದ್ದು ಆಯ್ತು. ಪ್ರತಿ ವರ್ಷ ನಿಮ್ 3 ಜನನು ಸಾಲ ಕೂರ್ಸಿ ಎಣ್ಣೆ ಹಚ್ತೀನಿ ಬಾ. ಧ್ರುವ, ಚಂದ್ರಹಾಸ, ಅಶ್ವತ್ಥಾಮ, ಆಂಜನೇಯ, ಮಾರ್ಕಂಡಯ್ಯ, ಈ 5 ಜನದ ಆಯುಷು ನಿನಗೇ ಬರ್ಲಪ್ಪ. ಒಳ್ಳೇದಾಗ್ಲಪ್ಪ. ನಿನಗೆ ಎಣ್ಣೆ ಹಚ್ಚಿದೆ, ಪರಶುಗೆ ಎಣ್ಣೆ ಹಚ್ಚಿದೆ, ಆದ್ರೆ ನರಹರಿ ಅವನ ಯೋಗ್ಯತೆ ಉಳಿಸ್ಕೊಳ್ಳಿಲ್ಲ. ಅತ್ತೆ, ನೀವು 3 ಜನ ನನಗೆ ಒಂದೇ ಕಣೋ. ತಪ್ಪು ಒಪ್ಪೆಲ್ಲ ತಾಳೆ ಹಾಕದೆ ಸಿಕ್ಕೋದು ತಾಯಿ ಪ್ರೀತಿ ಒಂದೇಪ್ಪ. ಆದ್ರೆ ಅವನಿಗೆ ಅದು ಸಿಗ್ಲಿಲ್ವಲ್ಲ. ಹಬ್ಬದ ದಿನ ಯಾಕತ್ತೆ ಬೇಜಾರು ಮಾಡ್ಕೋತೀಯ? ನನಗೆ ಹಬ್ಬ ಮಾಡೋ ಮನ್ಸೇ ಇಲ್ಲ ನರಸಿಂಹ. ಈ ಹೊಸ ವರ್ಷದಲ್ಲಾದ್ರೂ ಎಲ್ಲ ಸರಿ ಹೋಗ್ಬೋದು ಅನ್ಕೊಂಡಿದ್ದೆ. ಮುಂದಿನ ವರ್ಷ ಹಬ್ಬದೊತ್ತಿಗೆ ನಾನಿರ್ತೀನೋ ಇಲ್ವೋ. ಒಂದು ಫೋನ್ ಮಾಡೋ, ಮನಸ್ಸು ಮಾಡೋ ನರಸಿಂಹ. ನಾನೇ ಕತ್ತೆ ಫೋನ್ ಮಾಡಬೇಕು? ಮನೆಯಿಂದ ಹೋದವನು ಅವನು. ಅವನಾಗೆ ಬಂದ್ರೆ ನಂದೇನು ಅಭ್ಯಂತರ ಇಲ್ಲ. ಹಾಗಂದ್ರೆ ಅಪ್ಪ, ಹಾಗಾದ್ರೆ ನಾವೇ ಒಂದ್ಸಲ ಚಿಕ್ಕಪ್ಪಂಗೆ ಫೋನ್ ಮಾಡಿ ನೋಡೋಣ ಅಜ್ಜಿ. ನಾವು ಫೋನ್ ಮಾಡ್ತಾ ಬರ್ತಾನ? ಟ್ರೈ ಮಾಡಿ ನೋಡೋಣ ಅಲ್ವಾ ಚಿಕ್ಕಮ್ಮ? ಕಣೆ ಮಾಡು. ರಿಂಗ್ ಆಗ್ತಾ ಇದೆ. ಹಲೋ. ಹಲೋ ಚೋಟು, ಚಿಕ್ಕಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬದ ಶುಭಾಶಯ ನಿನಗೆ. ನಿಮ್ಗೂ ಅಷ್ಟೇ ಚಿಕ್ಕಪ್ಪ. ಹಬ್ಬ ಜೋರ ಚಿಕ್ಕಪ್ಪ? ಬೇರೆ ಬಂದ ಮೇಲೆ ಮೊದಲ ಹಬ್ಬ ಇದು. ನಮ್ಮನೇಲಿ ಸೂತ್ಕ ಇದ್ದಾಗಿದೆ. ನೀವು ಇಲ್ಲಿಗೆ ಬಂದ್ಬಿಡಿ. ಚೋಟು, ನಿನಗೆ ನಾನು ಅವತ್ತೇ ಹೇಳಿದ್ದೀನಿ. ಅವತ್ ಕರೆದಿದ್ದು ಇಲ್ಲಿಗೆ ಪರ್ಮನೆಂಟ್ ಆಗಿ ಬಂದ್ಬಿಡಿ ಅಂತ. ಆದ್ರೆ ಇವತ್ ಕರಿತಾ ಇರೋದು ಹಬ್ಬಕ್ಕೆ. ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ ಅಲ್ಲ ಚಿಕ್ಕಪ್ಪ.
ಇವತ್ತು ತುಂಬಾ ಸ್ಪೆಷಲ್ಲು. ಏನು? ಅದು ಸೀತಾಪುರದ ಮಲ್ಲಪ್ಪನ್ ನಾಟಕದ ಕಂಪ್ನಿಯವರು ಇಲ್ಲೇ ಬಂದು ನಾಟಕ ಮಾಡ್ತಾ ಇದ್ದಾರೆ. ಹೌದಾ? ಅದಕ್ಕಿಂತ ಸ್ಪೆಷಲು ಇವತ್ತು ಅವ್ನು ಬರ್ತಾ ಇದ್ದಾನೆ. ಅವನು? ಓ ಅವನಾ? ಅವನ್ನ ನೀನ್ ಮೀಟ್ ಮಾಡಲ್ವಾ? ಪ್ಲೀಸ್ ನನ್ಗೋಸ್ಕರ ಬಾ ಚಿಕ್ಕಪ್ಪ. ಆಯ್ತು ನೋಡು, ಹಬ್ಬಕ್ಕೆ ಅಂತ ಬರ್ತಿರೋದು, ಅಲ್ಲೇ ಇರ್ಬೇಕು ಅಂತ ಯಾರು ಬಲವಂತ ಮಾಡಬಾರ್ದು, ಆ ಮಾತೇ ಎತ್ತಬಾರ್ದು. ಓಕೆ, ಅದ್ರ ಜವಾಬ್ದಾರಿ ನಾನ್ ತಗೋತೀನಿ. ಅಣ್ಣ ಕೊಂಕಾಡಲ್ಲ ತಾನೆ? ಇದು ಅದನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ ಚಿಕ್ಕಪ್ಪ. ಬಾಯ್. ಥ್ಯಾಂಕ್ ಯು ಚಿಕ್ಕಪ್ಪ. ಅಜ್ಜಿ, ಚಿಕ್ಕಪ್ಪ ಬರ್ತಾ ಇದಾರಂತೆ. ಹೌದಾ? ಏನೋ ಪಿಸ್ ಅಂತ ಮಾತಾಡ್ತಿದ್ದಲ್ಲ, ಏನದು? ಅದು ಅಜ್ಜಿಗೆ ಒಂದ್ ಗಂಡು ನೋಡಿದೀನಿ, ಅವರೆಲ್ಲ ಬರ್ತಾ ಇದಾರೆ, ನೀನ್ ಬಾ ಅಂದೆ, ಬರ್ತೀನಿ ಅಂದ್ರು. ಸರಿ ಸರಿ, ನಾನ್ ರೆಡಿ ಆಗ್ಬೇಕು, ಬಾಯ್. ಅತ್ತೆ, ಅಹಲ್ಯ ಅಕ್ಕ ಬರಕ್ ಒಪ್ಕೋತಾರೆ ಅಂತೀರಾ? ಖಂಡಿತ ನಾನು ಇದಕ್ಕೆ ಒಪ್ಪಲ್ಲ. ಹಬ್ಬ ಅಂತೆ ಹಬ್ಬ, 4 ಹೋಳಿಗೆನ ಕೊಂಡ್ಕೊಂಬಂದ್ ತಿಂದ್ರೆ ಆಯ್ತು, ಅದಕ್ಕೆ ಯಾಕೆ ಅಲ್ಲಿಗೆ ಹೋಗ್ಬೇಕು ಶಿಕಾರಿಗಳ ತರ? ಅಯ್ಯ ಪ್ಲೀಸ್, ನೀನ್ ಹೇಳೋದಕ್ಕೆಲ್ಲ ಒಪ್ಪಿಲ್ವಾ ನಾನು? ಇದೊಂದು ನನಗೋಸ್ಕರ. ನೀವು ಬೇರೆ ಏನ್ ಬೇಕಾದ್ರೂ ಹೇಳಿ ಹರಿ, ನೀವು ನನ್ ಸಪೋರ್ಟ್ ಇದೀರಾ ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಇದಕ್ ಮಾತ್ರ ನೋ. ನಾನು ಇದೊಂದೇ ಕೇಳೋದು, ಇವತ್ತೊಂದ್ ದಿವಸ ಆ ಮನೆಗೆ ನಮ್ಮ ವಸ್ತುನೆಲ್ಲ ತರಕ್ ನೀನ್ ಹೋಗಿರ್ಲಿಲ್ವಾ? ಹಾಗೆ ಅನ್ಕೋ. ಆವತ್ತಾದ ಅವಮಾನನೇ ಇವತ್ತು ನನ್ನ ಅಲ್ಲಿಗೆ ಹೋಗದೆ ಇರೋ ಹಾಗೆ ಮಾಡಿರೋದು. ಅಣ್ಣನ ಹತ್ರ ನೀನ್ ಮಾತಾಡ್ಬೇಡ ಬೇಕಾದ್ರೆ, ಆಯ್ತಾ? ಸರಿ, ಆದ್ರೆ ನೀವಲ್ಲಿ ಎಲ್ಲರ ಜೊತೆ ಹಲ್ಕಿಸ್ಕೊಂಡು ಮಾತಾಡೋ ಹಾಗಿಲ್ಲ. ನಾವು ಹೋಗ್ತಾ ಇರೋದು ಹಬ್ಬಕ್ಕಷ್ಟೇ, ಹಳೆದನ್ನೆಲ್ಲ ಮರೆತು ಹೋಗ್ತಾ ಇಲ್ಲ. ಇದು ಕೊಪ್ಕೊಳ್ಳೋದಾದ್ರೆ ನಾನ್ ಬರ್ತೀನಿ. ಆಯ್ತು.